ಸ್ನೇಹಿತರೆ, ನಾನು ರೈತ ಕೃಷಿ ಕಾರ್ಮಿಕ ಸಂಘಟನೆ RKSನ ರಾಜ್ಯ ಉಪಾಧ್ಯಕ್ಷ ಎಂ ಶಶಿಧರ್ ಅಂತ ಹೇಳಿ ಈ ಒಂದು ಪ್ರಸಕ್ತ APMC ತಿದ್ದುಪಡಿ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯ ಬಂದಾಗಿಂದ ರೈತರು ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ರೈತರ ಜೀವನ ಯಾವುದೇ ರೀತಿ ಉತ್ತಮ ಆಗಿಲ್ಲ, ಬದಲಾಗಿ ಕ್ಷೀಣಿಸ್ತಾ ಹೋಗ್ತಾ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ರೆ ಹಲವಾರು ಲಕ್ಷ ರೈತರು ಆತ್ಮಹತ್ಯೆಗೆ ಮೊರೆ ಹೋಗ್ತಾ ಇದ್ದಾರೆ. ಇದರ ಮೂಲ ಕಾರಣ ಏನು, ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಬರುತ್ತೆ. ಇಲ್ಲಿ ರೈತ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವನು ಆತ್ಮಹತ್ಯೆಗೆ ಮೊರೆ ಹೋಗ್ತಾ ಇದ್ದಾನೆ, ಬ್ಯಾಂಕಲ್ಲಿ ಸಾಲ ಮಾಡಿರ್ತಾನೆ, ಹಾಗೂ ಕೈ ಸಾಲ ಮಾಡಿರ್ತಾನೆ. ಸೊ ಇದಕ್ಕೆ ತನ್ನ ಉತ್ಪನ್ನಗಳಿಗೆ ಸರಿಯಾದಂಥ ಬೆಲೆ ಸಿಕ್ಕದೇ ಇದ್ದಾಗ ಅವನು ಮಾಡಿರೋಂಥ ಸಾಲನ ತೀರಿಸೋದಕ್ಕಾಗದೆ ಅವನು ಆತ್ಮಹತ್ಯೆಗೆ ಮೊರೆ ಹೋಗ್ತಾ ಇದ್ದಾನೆ. ಇದನ್ನು ಹಲವಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದು ಮುಖ್ಯವಾಗಿ 1991ನೇ ಇಸ್ವಿಯಿಂದ ಏನು ಭೌಗೋಳೀಕರಣ, ಉದಾರೀಕರಣ, ಖಾಸಗೀಕರಣ ತಂದ ಮೇಲಂತೂ ರೈತರಿಗೆ ಏನು ಸಬ್ಸಿಡಿ ಅಂತ ಹೇಳ್ತೀವಿ, ಅದು ಕ್ರಿಮಿಕೀಟನಾಶಕಗಳಿಗಾಗಲಿ ಅಥವಾ ರಸಗೊಬ್ಬರಗಳಿಗಾಗಲಿ ಅಥವಾ ಬಿತ್ತನೆ ಬೀಜಗಳಿಗಾಗಲಿ ಏನು ಸಬ್ಸಿಡಿ ನೀಡುತ್ತಾ ಇದ್ರೋ ಆ ಸಬ್ಸಿಡಿನ ಕಡಿತಗೊಳಿಸ್ಕೊಂಡು ಬಂದಿದ್ದಾರೆ. ಇದರಿಂದ ಕೃಷಿಯ ವೆಚ್ಚ ಬಹಳ ಜಾಸ್ತಿ ಆಗ್ತಾ ಇದೆ. ಆದರೆ ಅವನು ಬೆಳೆದಿರುವಂತಹ ಪದಾರ್ಥಕ್ಕೆ ಸರಿಯಾದ ಬೆಲೆ ಇಲ್ಲ. ಇನ್ನೊಂದು ಕಡೆ ಗ್ರಾಹಕ ಅತಿ ಹೆಚ್ಚು ದರನ ಕೊಟ್ಟು ಅವನು ಕೊಂಡ್ಕೊಳ್ತಾ ಇದ್ದಾನೆ. ಒಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, ದವಸ ಧಾನ್ಯಗಳು ಹಾಗೂ ಮೂಲಭೂತ ಅವಶ್ಯಕತೆ ಇರುವಂಥ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಆದರೆ ರೈತನಿಗೆ ತಾನು ಬೆಳೆದಂತಹ ಪದಾರ್ಥಕ್ಕೆ ಬೆಲೆ ಇಲ್ಲ. ಇದು ಇವತ್ತಿನ ಸ್ಥಿತಿ ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು APMC ಅನ್ನೋದು 1964ನೇ ಇಸ್ವಿನಲ್ಲಿ ಅಸ್ತಿತ್ವಕ್ಕೆ ಬಂತು. ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ರೈತರು ತಾವು ಬೆಳೆದಂತಹ ಮಾಲನ್ನು ಒಂದು ಕಡೆ ತಂದು ಬಿಕ್ರಿ ಮಾಡಬಹುದು ಅನ್ನೋಂತಹ ಉದ್ದೇಶ, ಹಾಗೂ ಅವರು ಬೆಳೆದಂತಹ ಬೆಳೆಗಳಿಗೆ ಒಂದು ಸರಿಯಾದಂತಹ ಸಮರ್ಪಕವಾದಂತಹ ನ್ಯಾಯಯುತವಾದಂತಹ ಒಂದು ದರನ ಅವ್ರಿಗೆ ನೀಡಬಹುದು ಅನ್ನೋಂತಹ ಒತ್ತಾಸೆಯಿಂದ ಈ ಒಂದು APMC ಮಂಡಳಿನ ರಚಿಸಿದ್ರು. ಆದರೆ ಮಂಡಳಿ ರಚಿಸಿದಾಗಿಂದ ಇಲ್ಲಿವರೆಗೂ ಕೂಡ ನಾವು ನೋಡಿದ್ರೆ ರೈತರ ಸಮಸ್ಯೆಗಳು ಬಗೆಹರಿದಿದೆಯಾ? ಈಗಾಗಲೇ ನಾನು ಹಿಂದೆ ಏನು ಹೇಳ್ತಾ ಇದ್ದೆ ನಿಮಗೆ, ರೈತರ ಆತ್ಮಹತ್ಯೆ ಆಗಿದೆ. ಇದರ ಬಗ್ಗೆ ಯಾಕೆ, ಏನು ಅನ್ನುವಂಥದ್ದನ್ನು ರೈತರ ಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರದ ಪ್ರತಿನಿಧಿಗಳಾಗಲಿ ಇದ್ರ ಬಗ್ಗೆ ಕುಲಂಕುಷವಾಗಿ ನೋಡಿಕೊಂಡು ಅದಕ್ಕೆ ಒಂದು ಪರಿಹಾರನ ದೊರಕೋ ನಿಟ್ಟಿನಲ್ಲಿ ಯಾರೂ ಕೂಡ ಇದುವರೆಗೆ ಒಂದು ಸತತವಾಗಿ ಪ್ರಯತ್ನ ಮಾಡಿಲ್ಲ. ಅಲ್ಲಿ ಇಲ್ಲಿ ಒಂದು ಪ್ರಯತ್ನಗಳಾಗಿರ್ಬೋದು, ಆದರೆ ಒಟ್ಟಾರೆ ಕೃಷಿಕ ಸಮೂಹ ಇಂತಹ ಒಂದು ಸಮಸ್ಯೆಯಿಂದ ತೊಳಲಾಡ್ತಾ ಇದೆ. ಇನ್ನು APMCನಲ್ಲಿ
ಅವರು ಹೇಳ್ತಾ ಇದ್ದಾರೆ ಅವ್ಯವಹಾರಗಳು ನಡೀತಾ ಇದೆ, ತೂಕದಲ್ಲಿ ಮೋಸ ಆಗ್ತಾ ಇದೆ, ಹಾಗೂ ಅವರು ಪದಾರ್ಥಗಳು ಬಿಕರಿ ಆದಮೇಲೆ ಎಷ್ಟೋ ಸಾರಿ ದುಡ್ಡು ತಕ್ಷಣ ಸಿಗಲ್ಲ, ಹಣಕ್ಕಾಗಿ ಅಲೆದಾಡುವಂಥ ಪರಿಸ್ಥಿತಿಗಳು, ಈ ರೀತಿ ಸಮಸ್ಯೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಸಮಸ್ಯೆಗಳು ಇದೆ. ಸೊ ಈ ಸಮಸ್ಯೆಗಳು ಇವತ್ತೇನು ದಳ್ಳಾಳಿಗಳಿಂದ ಬರ್ತಾ ಇರುವಂತಹ ಸಮಸ್ಯೆಗಳು, ಮಧ್ಯವರ್ತಿಗಳಿಂದ ಬರ್ತಾ ಇರುವಂತಹ ಸಮಸ್ಯೆಗಳು ಅಂತ ಹೇಳ್ತಾ ಇದ್ದಾರೆ, ಅದು ಇದೆ. ಅದರಿಂದ ರೈತರಿಗೆ ಮೋಸ ಆಗ್ತಾ ಇರೋದು ಕೂಡ ನಿಜ. ಇದನ್ನೇ ಯಾರೂ ಕೂಡ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಎಷ್ಟೋ ಸಾರಿ ದಳ್ಳಾಳಿಗಳು, ಸಗಟು ವ್ಯಾಪಾರಸ್ಥರು, ಖರೀದಿದಾರರು ಇಬ್ಬರೂ ಕೂಡ ಒಂದಾಗ್ಬಿಟ್ಟು ಸೊ ಅಲ್ಲಿ ಒಂದು ದರನ ಫಿಕ್ಸ್ ಮಾಡಿ ರೈತರಿಂದ ಅತ್ಯಂತ ಕಡಿಮೆ ಧಾರಣೆಗೆ ಮಾಲನ್ನು ಖರೀದಿಸ್ತಾರೆ. ಇದರಿಂದ ರೈತರು ಲಾಸ್ ಆಗ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ನಾವು ಕೇಳ್ತಾ ಇದ್ದೀವಿ. ಸೊ ಇದೆಲ್ಲ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗೆ ಖಂಡಿತ ಇದೆಲ್ಲ ಇದೆ, ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ಇದಕ್ಕೆ ಪರಿಹಾರ ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ಪರಿಹಾರ ಮಾಡಬೇಕಾಗಿರೋದು. ಇದನ್ನು ಪರಿಹಾರ ಮಾಡಬೇಕಾಗಿರೋದು ನಾವು ಯಾರನ್ನು ಪ್ರತಿನಿಧಿಸಿ ಕಳಿಸಿದ್ದೀವಿ, ಈ ಒಂದು MLAಗಳಾಗಲಿ, MP ಗಳಾಗಲಿ, ಅಥವಾ APMCನಲ್ಲಿ ಯಾರು ಪ್ರತಿನಿಧಿಗಳಿದ್ದಾರೆ, ತಾಲೂಕು TAPCMS ಅಂತ ಏನು ಹೇಳ್ತೀವಿ ಅವರುಗಳು, ಹಾಗೂ ಈ ಒಂದು ಜಿಲ್ಲಾ ಪ್ರತಿನಿಧಿಗಳು, ಇವರೆಲ್ಲ ಸೇರಿ ಏನು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯನ ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಆದರೆ ಇದುವರೆಗೆ ಅದಾಗಿದೆಯಾ ಅಂತ ಕೇಳಿದ್ರೆ ಅದಾಗಿಲ್ಲ. ಸೊ ಸಾಕಷ್ಟು ರೈತರು ಇದರಿಂದ ನೊಂದಿದ್ದಾರೆ. ಆದರೆ ಈಗ ಅವರು ನೊಂದಿರೋದ್ರಿಂದ ಅದಕ್ಕೆ ಪರಿಹಾರ ಬಹುರಾಷ್ಟ್ರೀಯ ಕಂಪನಿ ಪರಿಹಾರ ಕೊಡುತ್ತೆ ಅನ್ನೋದು ಶುದ್ಧ ಸುಳ್ಳು. ಇದೇನಾಗುತ್ತೆ ಅಂತ ಹೇಳಿದ್ರೆ ರೈತ ಬಾಣಲೆಯಿಂದ ಬೆಂಕಿಗೆ ಆರ್ದಂಗೆ ಆಗುತ್ತೆ ಅಷ್ಟೇ ಹೊರತು ಇನ್ನೇನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಏನಿತ್ತು ಹಿಂದೆ APMC ಇದು, ಅದನ್ನು ಒಂದು ಸ್ವಲ್ಪ ಪರಿಶೀಲನೆ ಮಾಡೋಣ ಅಂತ ಅನಿಸುತ್ತೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ನಾನು ಹೇಳ್ದಂಗೆ 1964ನೇ ಇಸ್ವಿನಲ್ಲಿ ಈ ಮಂಡಳಿ ಅಸ್ತಿತ್ವಕ್ಕೆ ಬಂತು. ಅದಾದಮೇಲೆ 1986ರಲ್ಲಿ ಇದಕ್ಕೆ ಒಂದು ತಿದ್ದುಪಡಿ ತಂದರು. ಅದರಲ್ಲಿ ರೈತರು ತಮ್ಮ ಮಾಲನ್ನು APMC ಪ್ರಾಂಗಣಕ್ಕೆ ತಂದು ಮಾರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಹಾಗೂ ರೈತರಿಂದ ಯಾರು ಮಾಲನ್ನು ಖರೀದಿಸ್ತಾರೆ ಅವರು APMCನಲ್ಲಿ ನೋಂದಣಿ ಮಾಡ್ಕೊಂಡಿರಬೇಕು. ಹಾಗೂ ಪರವಾನಗಿ, ಮಾರುಕಟ್ಟೆಯ ಪರವಾನಗಿ, ಲೈಸೆನ್ಸ್ ಅಂತ ಕರಿತೀವಿ, ಇದನ್ನು ಪಡ್ಕೊಂಡಿರೋರು ಮಾತ್ರ ಬಿಡ್ಡಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಅಂತ ಹೇಳಿ ತಂದಿದ್ರು. ಅದು ಅಷ್ಟರ ಮಟ್ಟಿಗೆ ಸ್ವಲ್ಪ ಇದ್ದದ್ರಲ್ಲಿ ಸ್ವಲ್ಪ ರೈತರಿಗೆ ಸಹಾಯ ಆಯಿತು. ಹಾಗೂ ಕೂಡ ಅನೇಕ ಅನ್ಯಾಯಗಳು, ಮೋಸ ಎಲ್ಲ ನಡೀತಾ ಇತ್ತು ನಿಜ. 2013ರಲ್ಲಿ ಈ ಆನ್ಲೈನ್ ಮೂಲಕ ಏನು ಖರೀದಿ ಮಾಡಬೇಕು ಅನ್ನೋ ಅಂತ ತಂದರು. ಅದರಲ್ಲಿ ಆವಾಗ ತೂಕದಲ್ಲಿ ಹಾಗೂ ಅವ್ರಿಗೆ ಹಣ ಬರೋ ವಿಧಾನಗಳಲ್ಲಿ ಸಾಕಷ್ಟು ಮಾರ್ಪಾಡಾಯಿತು. ಸ್ವಲ್ಪ ಆದ್ರೂ ಕೂಡ ಅವ್ರಿಗೆ ಸಹಾಯ ಸಿಕ್ಕಿತ್ತು. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಹೇಳೋ ಅಂಶ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಗಳು ರೈತರ ಪರ ನಿಂತ್ಕೋಬೇಕಾಗಿತ್ತು. ರೈತರ ಪರವಾಗಿ ನಿಂತು ಅವ್ರಿಗೆ ಅವರ ಪದಾರ್ಥಗಳಿಗೆ ಒಂದು ಬೆಲೆಗಳನ್ನ ನಿಗದಿ ಮಾಡುವಂತಹ ಒಂದು ವ್ಯವಸ್ಥೆನ ಮಾಡಬೇಕಾಗಿತ್ತು. ಸೊ ಇದು ಅಕ್ಕಿ, ತೊಗರಿ ಮುಂತಾದ ಪದಾರ್ಥಗಳದ್ದು ಒಂದು ಸಮಸ್ಯೆ ಆದರೆ, ತರಕಾರಿ ಬೆಳೆಯೋರದ್ದು ಇನ್ನೂ ತೀವ್ರವಾದ ಸಮಸ್ಯೆ ಅದು. ಕೆಲವು ಬಾರಿ ಮಾರುಕಟ್ಟೆ ಇರುತ್ತೆ, ಕೆಲವು ಸಾರಿ ಮಾರುಕಟ್ಟೆನಲ್ಲಿ ಏನೂ ಸಿಗಲ್ಲ.
ರೈತ ಟೊಮೆಟೊ, ಹಸಿಮೆಣಸಿನಕಾಯಿ ಹಾಗೂ ಬೇರೆ ಬೇರೆ ರೀತಿಯ ತಕ್ಷಣ ನಾಶ ಆಗುವಂತಹ ಪದಾರ್ಥಗಳನ್ನ ತಗೊಂಡೋಗಿ ಸುರಿಯೋದು ಬಿಟ್ಟರೆ ಬೇರೆ ಇನ್ಯಾವ ದಾರಿನೂ ನಾವು ನೋಡಿಲ್ಲ. ಇಲ್ಲಿ ಎಲ್ಲಿ ನಮ್ಮ ಸರ್ಕಾರಗಳು ಅವ್ರ ಪರವಾಗಿ ನಿಂತಿದೆ? ಎಲ್ಲರೂ ರೈತರ ಪರ ಅಂತ ಹೇಳ್ಕೊತಾರೆ, ರೈತರಿಗಾಗಿ ನಾವಿದ್ದೀವಿ ಅಂತ ಹೇಳ್ಕೊತಾರೆ. ಆದರೆ ಇಷ್ಟು ದಿನ ರೈತರು ಏನು ಬವಣೆ ಪಡ್ತಾ ಇದ್ದಾರೆ ಅದನ್ನು ಪರಿಹಾರ ಮಾಡೋದಕ್ಕೆ ಈ ಒಂದು ಬೇರೆ ಬೇರೆ ಸರ್ಕಾರಗಳು ಬಂದಿವೆ. ಅದು ಇದುವರೆಗೆ ಕಾಂಗ್ರೆಸ್ ಇತ್ತು, ಆಮೇಲೆ ಜನತಾದಳ ಬಂತು, ಆಮೇಲೆ BJP ಬಂದಿದೆ. ಆದರೆ ರೈತರ ಕಷ್ಟ ಇದರಿಂದ ಪರಿಹಾರ ಆಗಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಖಂಡಿತ ಅವರು ಅವಲೋಕನ ಮಾಡ್ಕೋಬೇಕು. ಆದ್ದರಿಂದ ಈಗ ಈ ಸಮಸ್ಯೆಗೆ ಬಹುರಾಷ್ಟ್ರೀಯ ಕಂಪನಿಗಳು ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಬಗೆಹರಿಸ್ತಾರೆ? ಈಗ ಅವ್ರು ಹೇಳ್ತಾ ಇರೋದು, ನಿಮ್ಮ ಹೊಲಕ್ಕೆ ನಾವು ಬಂದು ಖರೀದಿ ಮಾಡ್ತೀವಿ. ಸೊ ನೀವು ಒಂದು ಯಾವುದೋ ಒಂದು ವಾಹನನ ಬಾಡಿಗೆ ಪಡ್ಕೊಂಡು ಅದನ್ನು ಇಲ್ಲಿ ಕಷ್ಟಪಟ್ಟು ತಂದು ಆಮೇಲೆ ಹಣಕ್ಕಾಗಿ ಕಾದು, ಸೊ ನೀವು ಪರಿತಪಿಸುವಂತಿಲ್ಲ. ಸೊ ನಿಮಗೆ ಬಂದ ತಕ್ಷಣ ನಾವು ಹಣ ಕೊಟ್ಬಿಡ್ತೀವಿ, ನೀವು ಸರಕು ತಂದ ತಕ್ಷಣ ಹಣ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದೇ ಕಡೆ ಎಲ್ಲ ಕಡೆ ಪ್ರಚಾರ ನಡೀತಾ ಇದೆ. ಇನ್ನೇನು ರೈತರಿಗೆ ನಾಳೆಯಿಂದನೇ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ರೀತಿ ಬೇರೆ ಬೇರೆ ಟಿವಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕಬ್ಬಂದು ಗೊತ್ತಿದೆ ನಮಗೆ. ಕಬ್ಬು ಬೆಳೆಯುವಂತಹ ರೈತರು ಎಷ್ಟು ಸಮಸ್ಯೆಗಳಿಗೆ ಈಡಾಗಿದ್ದಾರೆ. ನಮ್ಮಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಕ್ಯಾಬಿನೆಟಲ್ಲಿ ಮಂತ್ರಿಗಳಾಗಿರೋರದ್ದು ಸಕ್ಕರೆ ಕಾರ್ಖಾನೆಗಳಿದೆ. ಸೊ ಅನೇಕ ಜನರದ್ದು ಇದೆ. ಬಟ್ಟು ಇವತ್ತು ರೈತರು ಬೆಳೆಯೋಂತಹ ಕಬ್ಬಿಗೆ ನ್ಯಾಯಯುತ ಬೆಲೆ ಸಿಗ್ತಾ ಇದೆಯಾ ಅಂತ ನೀವು ನನ್ನನ್ನು ಕೇಳಿದ್ರೆ ಖಂಡಿತ ಇಲ್ಲ. ಅದಕ್ಕಾಗಿ ಹಲವಾರು ಬಾರಿ ಹೋರಾಟ ಮಾಡಿದ್ದಾರೆ ರೈತರು. ಈಗ ತಾವು ಬೆಳೆದಂಥ ಕಬ್ಬನ್ನು ಅವರು ನೇರವಾಗಿ ಕಾರ್ಖಾನೆಗೆ ತಾನೇ ತಗೊಂಡೋಗಿ ಆಗ್ತಾ ಇದ್ದಾರೆ. ಹಾಗಿದ್ರೆ ಅಲ್ಲೇ ಸಮಸ್ಯೆ ಬಗೆಹರಿಬೇಕಾಗಿತ್ತಲ್ಲ, ಎಲ್ಲಿ ಸಮಸ್ಯೆ ಬಗೆಹರಿದಿದೆ? ಸೊ ಎಷ್ಟೋ ಸಾರಿ 11 ತಿಂಗಳಿಗೆ ಕಟಾವು ಮಾಡಬೇಕು, 11 ತಿಂಗಳಿಗೆ ಕಟಾವು ಕೊಡಲ್ಲ, 18 ತಿಂಗಳಾಗುತ್ತೆ, ಕಬ್ಬು ಒಣಗೋಗಿರುತ್ತೆ. ಎಷ್ಟೋ ಸಾರಿ ರೈತ ಬೇಸರದಿಂದ ಕಬ್ಬಿಗೆ ಬೆಂಕಿ ಹಚ್ಚಿದ್ದಾನೆ, ಬೆಂಕಿ ಹಚ್ಚಿ ಅದನ್ನು ಬೂದಿ ಮಾಡಿದ್ದಾನೆ. ಸೊ ಇಂಥದ್ದನ್ನೆಲ್ಲ ನಾವು ಕಾಣ್ತಾ ಇದ್ದೀವಿ. ಎಷ್ಟೋ ದಿನಗಳ ಅವರು ಸಕ್ಕರೆ ಕಾರ್ಖಾನೆಗಳ ಮುಂದೆ ಧರಣಿ ಕೂತಿದ್ದಾರೆ. ತಮಗೆ ಬರಬೇಕಾಗಿರೋವಂಥ ಬಾಕಿನ ನೀವು ಕೊಡಬೇಕು ಅಂಥೇಳಿ ಎಷ್ಟೋ ಸಾರಿ ಅರ್ಧಂಬರ್ಧ ದುಡ್ಡು ಕೊಟ್ಟು ಇನ್ನೂ ಎಷ್ಟೋ ವರ್ಷಗಳಾದಮೇಲೆ ಕೊಡ್ತಾರೆ, ಅಥವಾ ಕೆಲವು ಟೈಮು ಇನ್ನೂ ಅವ್ರ ಕೈಗೆ ಹಣ ಸಿಕ್ಕಿರಲ್ಲ. ಇದನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದೇ ಉದಾಹರಣೆ ಸಾಕು ನಮಗೆ. ಸೊ ಇದರಿಂದ ಅವನು ಖರೀದಿ ಮಾಡ್ಕೊಂಡು ಹೋದ ತಕ್ಷಣ ದುಡ್ಡು ಕೊಡ್ತಾನೆ. ಮೊದಲು ಕೊಡ್ತಾರೆ. ಎಲ್ಲಿವರೆಗೆ ಕೊಡ್ತಾರೆ ದುಡ್ಡು? ಎಲ್ಲಿವರೆಗೆ ಸಗಟು ವ್ಯಾಪಾರಸ್ಥರು, ಚಿಲ್ಲರೆ ವ್ಯಾಪಾರಸ್ಥರು, ದಳ್ಳಾಳಿಗಳು, ವರ್ತಕರು ಸಂಪೂರ್ಣವಾಗಿ ನಾಶ ಆಗಲ್ವೋ ಅಲ್ಲಿವರೆಗೆ ಕೊಡ್ತಾರೆ. ತದನಂತರ ಅವರು ಏನು ನಿರ್ಧಾರ ಮಾಡ್ತಾರೆ, ಅವ್ರು ನಿರ್ಧಾರ ಮಾಡೋದ ಬೆಲೆಗೆ ರೈತ ಕೊಡಬೇಕು. ಯಾಕೆಂದರೆ ಇಲ್ಲ ಅವನು ಇನ್ನೆಲ್ಲೂ ತಗೊಂಡು ಹೋಗೋಕ್ಕಾಗಲ್ಲ. ಆದರೆ ಮೊದಲಾದರೆ ಅವನು APMC ಪ್ರಾಂಗಣಕ್ಕೆ ತಂದು ಹಾಕ್ಬೋದಾಗಿತ್ತು. ಅವನಿಗೆ ಅಲ್ಲಿ ಬಿಡ್ಡಿಂಗ್ ಆದಮೇಲೆ ಬೆಲೆ ಸರಿಯಾದ ಬೆಲೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಆವಾಗ ಅವನ ಮಾಲನ್ನು ಅಲ್ಲೇ ಬಿಟ್ಬಿಟ್ಟು ಅವನು ಬೆಲೆ ಸಿಕ್ಕಿದಾಗ ಮಾರುವಂಥ ಒಂದು ಅವಕಾಶ ಇತ್ತು. ಆದರೆ ಈಗ ಆ ರೀತಿ ಇಲ್ಲ. ಈಗ ಅವನು ಪಡೆದಂಥ ಬೆಳೆನ ಬಹುರಾಷ್ಟ್ರೀಯ ಕಂಪನಿಗಳು ನಿಗದಿ ಮಾಡಿದಂಥ ಬೆಲೆಗೆ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಬೆಳೆ ನಾಶ ಆಗುತ್ತೆ. ಸೊ ಇಂತಹ ಒತ್ತಡಕ್ಕೆ ರೈತರನ್ನ ಸಿಲುಕಿಸ್ತಾರೆ. ಸೊ ಈ ಒಂದು ದಳ್ಳಾಳಿಗಳು, ವ್ಯಾಪಾರಸ್ಥರು ಹಾಗೂ ವರ್ತಕರು ಅವರಿಂದ ರೈತರಿಂದ
ಒಂದಷ್ಟು ಹಣ ಹೊಡಿತಾ ಇದ್ದರು. ಆದರೆ ಬಹುರಾಷ್ಟ್ರೀಯ ಕಂಪನಿಗಳು ಇಡೀ ಆಸ್ತಿನೇ ಹೊಡೆಯೋದಕ್ಕೆ ಸನ್ನದ್ಧರಾಗಿದ್ದಾರೆ. ಸೊ ಇವತ್ತು ನಮ್ಮ ಸರ್ಕಾರಗಳು ಅವರ ಸೇವೆ ಮಾಡೋದಕ್ಕೆ ನಿಂತಿದ್ದಾರೆ. ಅವ್ರಿಗೋಸ್ಕರ ಗರಿಷ್ಠ ಲಾಭ ಮಾಡಿಕೊಡೋದಕ್ಕೆ ನಿಂತಿದ್ದಾರೆ. ಈ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸ್ಬೋದಲ್ಲ, ಯಾಕೆ ಬಗೆಹರಿಸೋಕ್ಕಾಗಲ್ಲ ಹೇಳಿ? ಸರ್ಕಾರ ನಿಷ್ಠೆ ರೈತರ ಪರವಾಗಿ ಇದ್ದರೆ ಅವಾಗ ಬಗೆಹರಿಸ್ಬೋದು, ಯಾಕೆ ಬಗೆಹರಿಸೋಕ್ಕಾಗಲ್ಲ? ಸೊ ಇಂತಿಂಥ ಬೆಳೆಗಳಿಗೆ ಇಷ್ಟು ದರ ನಿಗದಿ ಮಾಡಬೇಕು, ಸಗಟು ವ್ಯಾಪಾರಸ್ಥರು ಅಷ್ಟು ಕೊಟ್ಟು ತಗೋಬೇಕು ಅಂತ ಹೇಳಿದ್ರೆ ತಗೋತಾರೆ, ಆಯಿತಾ? ಆದರೆ ಅವರು ಕೂಡ ಯಾವುದೇ ರೀತಿ ಪ್ರಯತ್ನ ಮಾಡ್ತಾ ಇಲ್ಲ. ಬದಲಾಗಿ ಇವ್ರನ್ನ ಕರ್ಕೊಂಬಂದ್ಬಿಟ್ರೆ ಬಗೆಹರಿಯುತ್ತೆ ಅಂತ ಹೇಳಿ ಅವರ ಪರವಾಗಿ ಪ್ರತಿನಿಧಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು APMCನಲ್ಲಿ ಏನು ಇದುವರೆಗೆ ಒಂದು ರಕ್ಷಣೆ, ಅಟ್ಲೀಸ್ಟ್ ಹೇಳ್ಕೊಳಕ್ಕಾದ್ರೂ ಒಂದು ರಕ್ಷಣೆ ಅಂತ ಸಿಗ್ತಾಯಿತ್ತು, ಆ ಒಂದು ರಕ್ಷಣೆನೂ ಕೂಡ ಇಲ್ಲದೆ ಇರೋ ಥರ ಇವತ್ತು ಮಾಡ್ತಾಯಿದ್ದಾರೆ. ಅದು APMC ಕಾಯ್ದೆಗೆ APLM 2017 2017 APLM ಮೂಲಕ ತಿದ್ದುಪಡಿ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಏರ್ತಾ ಇದೆ. ಒತ್ತಡ ಏರಿ ಈ ಒಂದು ಕೃಷಿ ಕ್ಷೇತ್ರಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳು ಪ್ರವೇಶ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರ್ತಾ ಇದೆ. ಕೆಲವೊಂದು ರಾಜ್ಯಗಳು ಇದನ್ನು ವಿರೋಧಿಸಿದೆ, ಇಲ್ಲ ಇದು ರೈತರ ಹಕ್ಕುಗಳನ್ನ ಕಸಿದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು APLM ಮಸೂದೆನ ತಂದು APMCಗೆ ತಿದ್ದುಪಡಿ ಮಾಡೋದಕ್ಕೆ ರಾತ್ರೋರಾತ್ರಿ ಅವರು ರಾಜ್ಯಪಾಲರಿಗೆ ಕಳಿಸ್ಬಿಟ್ರು. ಅಲ್ಲಿ ರಾಜ್ಯಪಾಲರು ಇದು ಕನಿಷ್ಠ ಸಂಪುಟ ಸಭೆಲಾದ್ರೂ ಇಟ್ಟು ಒಪ್ಪಿಗೆ ನೀಡಿ ಆಮೇಲೆ ಅಂಕಿತ ಆಗ್ತೀನಿ ಅಂದರು. ಸ್ನೇಹಿತರೆ, ಈ ಒಂದು ಇಡೀ ರಾಜ್ಯದಲ್ಲಿರುವಂತಹ ಪರಿಸ್ಥಿತಿನಲ್ಲಿ ಇದಕ್ಕೆ ತಿದ್ದುಪಡಿ ತರುವಂತಹ ತುರ್ತಾದರೂ ಏನಿದೆ? ಒಂದು ವೇಳೆ ನೀವು ತಿದ್ದುಪಡಿ ತರಬೇಕು ಅಂತ ಭಾವಿಸಿದ್ರೆ ಅದನ್ನು ಮಂಡಲದಲ್ಲಿ ಇಟ್ಟು ಅಲ್ಲಿ ಚರ್ಚೆ ಮಾಡಬೇಕು. ಹಾಗೂ ಅಲ್ಲಿನ ಅಭಿಪ್ರಾಯಗಳನ್ನ ಕ್ರೋಢೀಕರಿಸ್ಕೊಂಡು ನೀವು ರೈತ ಸಂಘಟನೆಗಳು, ರೈತ ಪ್ರತಿನಿಧಿಗಳು ಇವರನ್ನ ಕರೆದು ಅವ್ರ ಜೊತೆ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ಅವಲೋಕನ ಮಾಡಿ ತದನಂತರ ಯಾವುದೇ ಒಂದು ತಿದ್ದುಪಡಿನ ತರಬೇಕು. ಆದರೆ ಇವಾಗ ರಾತ್ರೋರಾತ್ರಿ ಬಿಲ್ ಕಳಿಸ್ಬಿಟ್ಟು ಅದಕ್ಕೆ ಸೈನ್ ಹಾಕಿಸಿ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಅಂತ ಹೇಳ್ತೀವಿ, ಕೆಂಪು ಹಾಸು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆ ರೀತಿ ಇವತ್ತು ಮಾಡಿ ಇಡೀ ಕರ್ನಾಟಕದ ರೈತರನ್ನ ಲೂಟಿ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಷ್ಟೇ ಹೊರತು ಇದರಿಂದ ರೈತರಿಗೆ ಯಾವುದೇ ರೀತಿ ನ್ಯಾಯ ದೊರಕೋದಿಲ್ಲ. ಅದನ್ನು ಸ್ಪಷ್ಟವಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅಮೇರಿಕಾದಲ್ಲಿ ನಮ್ಮ ಥರ APMCಗಳಿಲ್ಲ, ಅಲ್ಲೆಲ್ಲ ಕೃಷಿನೇ ಒಂದು ಕೈಗಾರಿಕೆ ಆಗಿಬಿಟ್ಟಿದೆ, ಆಯಿತಾ? ಅಲ್ಲಿ ಯುರೋಪ್ ದೇಶಗಳಲ್ಲಿ ಏನಾಗ್ತಾಯಿದೆ ಇವತ್ತು ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ. ಸೊ ಎಲ್ಲೆಲ್ಲಿ ಇಡೀ ಜಗತ್ತಿನಾದ್ಯಂತ ಬಹುರಾಷ್ಟ್ರೀಯ ಕಂಪನಿಗಳು ಈ ಒಂದು ಫ್ಲಿಪ್ಕಾರ್ಟ್ ಆಗಲಿ, ಅಮೆಜಾನ್ ಆಗಲಿ ಅಥವಾ ಇನ್ನಿತರೆ ಬಹುರಾಷ್ಟ್ರೀಯ ಕಂಪನಿಗಳನ್ನ ಜನಗಳನ್ನ ಸಂಪೂರ್ಣವಾಗಿ ಲೂಟಿ ಮಾಡ್ತಾ ಇದ್ದಾರೆ. ಸೊ ಈಗ ಅವರು ಕೃಷಿ ಕ್ಷೇತ್ರಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು. ಸೊ ಈ ಒಂದು ತಿದ್ದುಪಡಿ ಏನಿದೆ, ಈ ತಿದ್ದುಪಡಿ ತಂದರೆ ಆವಾಗ ಈ APMC ಅಸ್ತಿತ್ವದಲ್ಲಿರುವಂಥ APMC ಜೊತೆಗೆ ಇನ್ನೊಂದು ಖಾಸಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬರುತ್ತೆ. ಆಗ ಈ APMCನಲ್ಲಿ ಇರೋವಂತಹ APMC ಮಂಡಳಿಗಾಗಲಿ ಅಥವಾ APMC ಮಂಡಳಿಯ ನಿರ್ದೇಶಕರಿಗಾಗಲಿ
ಅಥವಾ APMC ಮಂಡಳಿಯ ನಿರ್ವಾಹಕ ನಿರ್ದೇಶಕರಿಗಾಗಲಿ ಅವರ ಪ್ರಾಂಗಣದ ಒಳಗಡೆ ಬಿಟ್ಟು ಆಚೆ ಕಡೆ ಅವ್ರಿಗೆ ಯಾವುದೇ ರೀತಿ ನಿಯಂತ್ರಣ ಇರೋದಿಲ್ಲ. ಆದರೆ ಈಗ ಇಡೀ ಕರ್ನಾಟಕದಾದ್ಯಂತ ಏನೇ ಬೆಳೆ ಬೆಳೆದ್ರೂ ಎಲ್ಲೇ ಬೆಳೆ ಬೆಳೆದ್ರೂ ಕೂಡ APMCಗೆ ಅದರ ಮೇಲೆ ನಿಯಂತ್ರಣ ಇದೆ. ಆ ನಿಯಂತ್ರಣ ಸಂಪೂರ್ಣವಾಗಿ ತಪ್ಪು ಹೋಗುತ್ತೆ. ಆವಾಗ ಖರೀದಿದಾರರು ತಮ್ಮದೇ ಆದಂಥ ಒಂದು ಖಾಸಗಿ ಮಾರುಕಟ್ಟೆಯನ್ನು ಮಾಡಿಕೊಂಡು ಮೊದಲು ರೈತರಿಗೆ ಹೆಚ್ಚಿನ ದರದ ಆಮಿಷ ಒಡ್ಡಿ ಅದು APMC ಮುಳುಗೋಗೋವರೆಗೂ ಕೂಡ ಅವರು ಇಂತಹ ಒಂದು ವಂಚನೆ ಮಾಡಿ ತದನಂತರ ರೈತರನ್ನ ಸಂಪೂರ್ಣವಾಗಿ ಲೂಟಿ ಹೊಡಿತಾರೆ. ಆಮೇಲೆ ರೈತರು ಅವ್ರು ಹೇಳಿದ ದರಕ್ಕೆ ಕೊಡಬೇಕಾಗತ್ತೆ. ಕೃಷಿ ಗುತ್ತಿಗೆ ಅಂತ ತರ್ತಾ ಇದ್ದಾರೆ. ಅಂದರೆ ಒಬ್ಬ ರೈತನಿಗೆ ಇಷ್ಟು ಹಣ ಅಂತ ಕೊಟ್ಬಿಟ್ಟು ನನಗೆ ಬೇಕಾದ ನೀನು ಬೆಳೆಯಪ್ಪ, ಇಲ್ಲ ಅಂತ ಹೇಳಿದ್ರೆ ನೀನೇನು ಬೆಳಿತೀಯೋ ನಿನಗೆ ಸರಿಯಾದಂಥ ದರ ಸಿಗೋದಿಲ್ಲ, ಸರಿಯಾದಂಥ ಮಾರುಕಟ್ಟೆ ಸಿಗೋದಿಲ್ಲ. ಆದ್ದರಿಂದ ಆ ಅತಂತ್ರ ಪರಿಸ್ಥಿತಿನೇ ನಿನಗಿರೋದಿಲ್ಲ. ಸೊ ನಾವು ಹೇಳಿದ ಬೆಳೆನ ಬೆಳಿ, ನಾವು ನಿಮ್ಮ ಹತ್ರ ಖರೀದಿ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ರೈತ ಏನು ಯೋಚನೆ ಮಾಡ್ತಾನೆ, ಹೌದಲ್ಲ ಇದಕ್ಕಿಂತ ನನಗೆ ಒಂದು ಡೆಫಿನೆಟ್ಟಾಗಿ ಒಂದು ಅಮೌಂಟು, ಒಂದಷ್ಟು ದುಡ್ಡು ಅಂತ ಸಿಕ್ಕುತ್ತೆ, ಇದನ್ನೇ ಮಾಡೋದು ಬೆಟರು, ಈಗ ಒಳ್ಳೆಯದು ಅಂತ ಹೇಳಿ ಭಾವಿಸ್ತಾನೆ. ಈಗ ಬಹುರಾಷ್ಟ್ರೀಯ ಕಂಪನಿಗಳು ಜನಗಳಿಗೆ ಏನು ಬೇಕಾಗಿದೆ ಅದನ್ನು ಬೆಳೆಯಲ್ಲ, ವಾಣಿಜ್ಯ ಪದಾರ್ಥಗಳನ್ನ ಬೆಳೀರಿ ಅಂತ ಹೇಳ್ತಾರೆ. ಈಗ ವಾಣಿಜ್ಯ ಪದಾರ್ಥ ಬೆಳೆದರೆ ಅವ್ರಿಗೆ ಲಾಭ ಸಿಕ್ಕುತ್ತೆ ಅಂತ ಹೇಳಿದ್ರೆ ವಾಣಿಜ್ಯ ಪದಾರ್ಥಗಳು ಬೆಳೀರಿ ಅಂತ ಹೇಳ್ತಾರೆ. ಬರೀ ಹೂ ಬೆಳೀರಿ ಅಂತಾರೆ, ಅಥವಾ ಇನ್ನಿತರೆ ಬರೀ ತಂಬಾಕನ್ನೇ ಬೆಳೀರಿ ಅಂತ ಹೇಳ್ತಾರೆ. ಆಗ ರೈತ ಅವ್ರು ಹೇಳಿದ್ದನ್ನು ಬೆಳಿಬೇಕಾಗುತ್ತೆ. ಈಗ ನಿಧಾನವಾಗಿ ಬಹುವೈವಿಧ್ಯ ಬೆಳೆ ಅಂತ ಏನು ಹೇಳ್ತೀವಿ, ಮಲ್ಟಿ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ, ಅದು ಹೋಗ್ಬಿಡುತ್ತೆ. ಹಾಗೂ ಇದ್ರ ಮೂಲಕ ಅಕ್ಕಿ, ಗೋಧಿ, ರಾಗಿ, ಜೋಳ, ಮೆಕ್ಕೆಜೋಳ ಅಂದರೆ ಏನು ಜನತೆ ಉಪಯೋಗಿಸ್ತಾರೆ, ತಮ್ಮ ದಿನನಿತ್ಯದ ಊಟಕ್ಕಾಗಿ ಏನು ಉಪಯೋಗಿಸ್ತಾರೆ ಅಂತಹ ಬೆಳೆಗಳು ಕಡಿಮೆ ಆಗ್ತಾ ಬರುತ್ತೆ. ಈಗ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಎಲ್ಲೋ ಬ್ರೆಜಿಲಲ್ಲೋ ಅಮೇರಿಕಾದಲ್ಲೋ ಅವರು ಹೂ ಮಾರಿದ್ರೆ ಸಿಕ್ಕುತ್ತೆ ಅನ್ನೋ ಥರ ಇದ್ದರೆ ಅದನ್ನ ಬೆಳೀರಿ ಅಂತಾರೆ. ಹಾಗೂ ತಂಬಾಕು ಮಾರಾಟ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂದರೆ ಅದನ್ನ ಬೆಳೀರಿ ಅಂತ ಹೇಳ್ತಾರೆ. ಸೊ ಅದನ್ನು ಬೆಳೆದಾಗ ದುಡ್ಡು ಕೊಡ್ತೀವಿ ಅಂತ ಮೊದಲು ಹೇಳ್ತಾರೆ. ಕೊನೆಗೆ ಅದನ್ನು ರೈತ ಬೆಳೆದ ಮೇಲೆ ಏನು ಹೇಳ್ತಾರೆ, ಎಷ್ಟೇ ದುಡ್ಡಪ್ಪ ನೀನು ಕೊಡೋದು ಅಂತ ಹೇಳ್ತಾರೆ. ಈಗ ರೈತ ಅದನ್ನು ಏನು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಈಗ ಅವನು ತಂಬಾಕು ಬೆಳೆದಿರ್ತಾನೆ, ತಂಬಾಕು ಬೆಳೆದದ್ದನ್ನು ತಿನ್ನೋಕ್ಕಾಗಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ಮೈಸೂರಿನ ಅನೇಕ ಭಾಗಗಳಲ್ಲಿ ರೈತರು ತಂಬಾಕು ಬೆಳೀತಾ ಇದ್ದಾರೆ. ಆದರೆ ಅವ್ರಿಗೆ ಸರಿಯಾದಂಥ ಬೆಲೆ ಕೊಡೋದಿಲ್ಲ. ಅವರು ಇಲ್ಲ ಆವಕ ಜಾಸ್ತಿ ಆಗಿದೆ, ಬ್ರೆಜಿಲಿಂದ ಬಂದಿದೆ, ಅಲ್ಲಿಂದ ಬಂದಿದೆ, ಇಲ್ಲಿಂದ ಬಂದಿದೆ, ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಒಂದು ತಂಬಾಕು ಬಿಟ್ಬಿಟ್ಟು ಬೇರೆ ಬೆಳೆ ಬೆಳೆಯೋದಕ್ಕೆ ತಕ್ಷಣ ಬರೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂಕಷ್ಟಕ್ಕೆ ರೈತರನ್ನ ಸಿಲುಕಿಸ್ಬಿಟ್ಟು ಕೊನೆಗೆ ಇವರು ಹೇಳಿದ ರೀತಿ ಒಂದು ಬೆಳೆನ ಬೆಳಿಬೇಕಾಗುತ್ತೆ. ಸೊ ಇಂತಹ ಒಂದು ಪರಿಸ್ಥಿತಿನ ಅವರು ಸೃಷ್ಟಿ ಮಾಡ್ತಾರೆ. ಕೊನೆಗೋದು ಇದರಿಂದ ಬೇಸತ್ತು ರೈತ ಭೂಮಿನೇ ಅವ್ರಿಗೆ ಮಾರಾಟ ಮಾಡಿಬಿಟ್ಟು ಕೊಟ್ಬಿಡ್ತಾನೆ. ಇಲ್ಲ ಅಂತ ಹೇಳಿದ್ರೆ, ಕೊಡಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಕಷ್ಟ ಇದ್ದಾಗ, ಮದುವೆ, ಮುಂಜಿ, ಆಸ್ಪತ್ರೆ ಇಂಥ ಸಮಯ ಬಂದಾಗ ಅವನಿಗೆ 10 ಲಕ್ಷನ 20 ಲಕ್ಷನ ಕೊಟ್ಬಿಟ್ಟು ಕೊನೆಗೆ ಅವನು ತೀರಿಸೋಕ್ಕಾಗದೇ ಇರೋವಂತಹ ಪರಿಸ್ಥಿತಿನ ಸೃಷ್ಟಿ ಮಾಡಿ ಅವನಿಗೆ ಇನ್ನೊಂದು 10 ಲಕ್ಷ ಕೊಟ್ಟು ಇಡೀ ಭೂಮಿನ ತಮ್ಮದಾಗಿ ಮಾಡ್ಕೋತಾರೆ. ಈ ಥರ ಮಾಡ್ಕೊಂಡು ಇಡೀ ಒಂದು ಏರಿಯಾನೇ ಸಂಪೂರ್ಣವಾಗಿ ಏರಿಯಾಗಳೇ ಬಹುರಾಷ್ಟ್ರೀಯ ಕಂಪನಿಗಳು ಯುರೋಪ್ನಲ್ಲಿ ಇರೋ ಥರ ತಮ್ಮ ಕೈಗೆ ತೆಕ್ಕೆಗೆ ತಗೋತಾರೆ. ಈಗ ನಮ್ಮ ರೈತರಿಗೆ ಉಳಿಯೋದೊಂದೇ ಒಂದು ಏನಂದರೆ ಅವರು ಭೂರಹಿತ ಕೃಷಿ ಕಾರ್ಮಿಕರಾಗ್ತಾರೆ. ಅಂದರೆ ತಮ್ಮೆಲ್ಲ ಭೂಮಿನ ಕಳ್ಕೊಂಡು ಅವರು ಕೂಲಿಗೆ
ನಿಂತ್ಕೋಬೇಕಾಗತ್ತೆ. ಇಲ್ಲ ಸಿಟಿಗಳಿಗೆ ಬರಬೇಕು, ಇಲ್ಲ ಅವ್ರ ಹೊಲದಲ್ಲೋ ಅಥವಾ ಪಕ್ಕದ ಹೊಲದಲ್ಲೋ ಕೂಲಿ ಮಾಡೋ ಅಂಥ ಪರಿಸ್ಥಿತಿಗೆ ಅವ್ರನ್ನ ತಳ್ತಾರೆ. ಆದ್ದರಿಂದ ಇವತ್ತು ನಾವು ಇದನ್ನು ತೀವ್ರವಾಗಿ ವಿರೋಧಿಸಬೇಕು. ಇನ್ನೊಂದು ಕಡೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಕಟಾವಿನಿಂದ ಹಿಡಿದು ಧಾನ್ಯ ಸಂಗ್ರಹಿಸೋದ್ರಿಂದ ಹಿಡಿದು ಲಾಜಿಸ್ಟಿಕ್ಕಿಂದ ಅಂದರೆ ಸಾರಿಗೆ ವ್ಯವಸ್ಥೆಯಿಂದ ಹಿಡಿದು ಸಂಸ್ಕರಣೆ, ಅದನ್ನು ಸಂಸ್ಕರಿಸಿ ಅದನ್ನು ರಿಟೇಲ್ ಚೈನ್ ಮೂಲಕ ಗ್ರಾಹಕರಿಗೆ ತಲುಪಿಸೋವರೆಗೂ ಕೂಡ ಸಂಪೂರ್ಣ ವ್ಯವಸ್ಥೆ ಅವ್ರ ಕೈಯಲ್ಲೇ ಇರುತ್ತೆ. ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆ ಇರುತ್ತೆ. ಸೊ ಇದರಿಂದ ರೈತರಿಂದ ಅತ್ಯಂತ ಕಡಿಮೆ ದುಡ್ಡಿಗೆ ಅವರು ಖರೀದಿಸಿ ಈ ಕಡೆ ಗ್ರಾಹಕನಿಗೆ ಹೆಚ್ಚಿನ ದುಡ್ಡಿಗೆ ಆ ಪದಾರ್ಥನ ಮಾರಾಟ ಮಾಡ್ತಾರೆ. ಈಗ ಗ್ರಾಹಕರಿಗೆ ಬೇರೆ ವಿಧಿ ಇಲ್ಲ. ಅವನ ಮಾಲಲ್ಲಿ ಎಷ್ಟು ಫಿಕ್ಸ್ ಆಗಿರುತ್ತೆ ಅಷ್ಟು ಕೊಟ್ಟು ತಗೋಬೇಕು. ಅದಕ್ಕೆ ಕೇವಲ ಒಂದು 15 ರೂಪಾಯಿ 10 ರೂಪಾಯಿ ಬಿದ್ದಿರ್ಬೋದು, ಅವನು 60 ರೂಪಾಯಿ 70 ರೂಪಾಯಿ ಫಿಕ್ಸ್ ಮಾಡ್ತಾನೆ ಕೆ ಜಿಗೆ. ಯಾವ್ದಾದ್ರು ಪದಾರ್ಥ, ಉದಾಹರಣೆ ತೊಗರಿನ ಅಥವಾ ಅಕ್ಕಿನ, ಇಂಥ ಪದಾರ್ಥಗಳು ಅವ್ರು ಇಷ್ಟ ಬಂದಷ್ಟು ಫಿಕ್ಸ್ ಮಾಡ್ತಾರೆ. ಅದನ್ನು ಕೊಟ್ಟು ಕೊಂಡ್ಕೊಳ್ಳುವಂಥ ಪರಿಸ್ಥಿತಿಗೆ ಗ್ರಾಹಕ ಬರ್ತಾನೆ. ಇನ್ನು ಅವ್ರಿಗಿಂತ ಇದು ಸಂಬಳದಾರರ ಪರಿಸ್ಥಿತಿ ಈ ರೀತಿ ಆದರೆ, ಸಂಬಳ ಇಲ್ಲದೇ ಇರುವಂತಹ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಇವರ ಪರಿಸ್ಥಿತಿ ಬಹಳ ದುರ್ಬರ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಈ APMC ಕಾಯ್ದೆಗೆ ಮಾಡ್ತಾ ಇರುವಂತಹ ತಿದ್ದುಪಡಿ ಏನಿದೆ ಅದನ್ನು ಕೂಡಲೇ ಅವರು ಹಿಂತಗೊಳ್ಬೇಕು. ಹಾಗೂ ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡಬೇಕು. ಮಧ್ಯಮ ಹಾಗೂ ಸಣ್ಣ ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡಬೇಕು. ಹಾಗೂ ಇವತ್ತು ರೈತ ಬೆಳೆದಿರುವಂತಹ ಪದಾರ್ಥಗಳಿಗೆ ಒಂದು ಬೆಲೆ ನಿಗದಿ ಮಾಡುವಂತಹ ವ್ಯವಸ್ಥೆನ ಮಾಡಬೇಕು. ಹಾಗೂ ರೈತ ಇಲ್ಲಿವರೆಗೆ ಏನು ಸಾಲ ತಗೊಂಡಿದ್ದಾನೆ ಅದನ್ನು ಪೂರ್ತಿ ಮನ್ನಾ ಮಾಡಬೇಕು. ಸೊ ಈ ರೀತಿಯ ಹಲವಾರು ರೈತ ಕೃಷಿ ಕಾರ್ಮಿಕರ ಬೇಡಿಕೆಗಳನ್ನಿಟ್ಕೊಂಡು ನಮ್ಮ RKS ಸಂಘಟನೆ ಹೋರಾಟ ಮಾಡ್ತಾ ಇದೆ. ಸೊ ನಮ್ಮ ಅಖಿಲ ಭಾರತ ಸಮಿತಿ AIKKMSS ಆಲ್ ಇಂಡಿಯಾ ಖೇತ್ ಕಿಸಾನ್ ಮಜ್ದೂರ್ ಫೆಡರೇಷನ್ ಸಂಘ ಏನಿದೆ ಅದು ಕೂಡ ನಿನ್ನೆ 22ನೇ ತಾರೀಕು ಇದನ್ನು ವಿರೋಧಿಸಿ ಇಡೀ ದೇಶದಾದ್ಯಂತ ಪ್ರತಿಭಟನೆ ಮಾಡಿದೆ. ಸೊ ಇಡೀ ರೈತರು ಒಕ್ಕೂರಿನಿಂದ ಇದನ್ನ ಖಂಡಿಸಿದ್ದಾರೆ. ಇದು ಬರೀ ರೈತರ ಸಮಸ್ಯೆ ಅಷ್ಟೇ ಅಲ್ಲ, ಇದು ರೈತರು, ಗ್ರಾಹಕರು, ಕಾರ್ಮಿಕರು ಎಲ್ಲರ ಸಮಸ್ಯೆ ಅಂತ ತಿಳ್ಕೊಂಡು ಇದನ್ನು ವಿರೋಧಿಸೋದಕ್ಕೆ ಮುಂದೆ ಬರಬೇಕು ಅಂತ ನಾನು ನಿಮ್ಮ ಜನ ಸಾಮಾನ್ಯರಲ್ಲಿ ಎಲ್ಲರಲ್ಲೂ ಕೂಡ ನಾನು RKS ರೈತ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯ ಸಮಿತಿಯ ಪರವಾಗಿ ಮನವಿ ಮಾಡಿಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.